ನಮಸ್ತೆ ಕನ್ನಡಿಗರೇ, ಪಾರ್ಟ್ 2ಗೆ ಸ್ವಾಗತ. ಯಾಕಂದರೆ ಸ್ವಲ್ಪ ದೊಡ್ಡದಿತ್ತು ವಿಡಿಯೋ, ಅದಕ್ಕೋಸ್ಕರ ಪಾರ್ಟ್ 1, 2 ಅಂತ ಮಾಡಿದ್ದೀನಿ. ಇದು ಎರಡನೇ ವಿಡಿಯೋ ನೋಡಿ. ಇದೆಲ್ಲ ಮಾರ್ಬಲಲ್ಲಿ ಮಾಡಿರೋದು ದೇವ್ರದ್ದು. ಪ್ರತಿಯೊಂದು ದೇವ್ರದ್ದು ವಿಗ್ರಹನೂ ಇದೆ ಇಲ್ಲಿ. ಚಿಕ್ಕದಿಂದ ಹಿಡಿದು ದೊಡ್ಡದವರೆಗೂ ಇದೆ. ನವರಾತ್ರಿ ಬೊಂಬೆಗಳು ಇದೆ ಇಲ್ಲಿ. ಎಕ್ಸಿಬಿಷನಲ್ಲಿ ಹೋದರೆ ನವರಾತ್ರಿ ಬೊಂಬೆಗಳು ಸಹಿತ ತಗೋಬೋದು. ನೋಡಿದ್ರೆ ಎಲ್ಲದೂ ತಗೋಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಇದೆಲ್ಲ ರಾಜಸ್ಥಾನದ ಪದಾರ್ಥ. ಇದು ರಾಜಸ್ಥಾನ ಸ್ಟೋನ್ ಅಂತ ಹೇಳ್ತಾರೆ. ಫ್ಲವರ್ ವಾಸ್ಗಳಿದೆ, ಆನೆಗಳಿದೆ, ಆ ಥರ ತುಂಬ ವೆರೈಟಿಗಳಿದೆ. ಹ್ಯಾಂಡ್ ವರ್ಕ್ ಪೇಂಟಿಂಗು, ಫ್ಲವರ್ ವಾಸ್ ಅಂತೂ ತುಂಬ ಡಿಸೈನ್ ಇದೆ. ಗೋಮಾತಾ ಇದೆ, ಆನೆಗಳಿದೆ. ಇದು ಬ್ಲ್ಯಾಕ್ ಸ್ಟೋನ್ ಎಲಿಫೆಂಟು. ಹೆಣ್ಮಕ್ಳಿಗೆ ಸರಗಳು ಓನ್ಲಿ 150. ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೋಬೋದು ಇದರಲ್ಲಿ. ತುಂಬ ಕಲರ್ ಡಿಸೈನ್ ವೆರೈಟಿ. ಪಿಂಗಾಣಿ ಪದಾರ್ಥಗಳು ಕಲರ್ ಮಾಡಿರೋದು, ದೀಪಗಳು, ಶೋ ಪೀಸು, ಫ್ಲವರ್ ವಾಸು, ಆ ಥರ ನಾನಾ ರೀತಿಯಲ್ಲಿ ಮಾಡಿರೋದು. ಎಲ್ಲ ಕೈಯಲ್ಲಿ ಮಾಡಿರೋ ಪದಾರ್ಥಗಳಿದೆ. ಮನೆ ಅಂದವಾಗಿ ಕಾಣಬೇಕಂದ್ರೆ ಈ ಥರ ಪದಾರ್ಥಗಳೆಲ್ಲ ಇಟ್ಟರೆ ತುಂಬ ಸುಂದರವಾಗಿ ಕಾಣುತ್ತೆ. ಇದು ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಅಂತ, ಎಲ್ಲ ಅವರೇ ತಯಾರಿಸೋದು. ಹೆಣ್ಮಕ್ಳು ಬಟ್ಟೆ ಇರ್ಬೋದು, ತಿನ್ನೋ ಪದಾರ್ಥ ಇರ್ಬೋದು. ಚರ್ಮದಲ್ಲಿ ಮಾಡಿರೋ ಬ್ಯಾಗು, ಶೂ, ಸ್ಲಿಪ್ಪರ್, ಆ ಥರ ನಾನಾ ರೀತಿಯ ವೆರೈಟಿ ಲೆದರ್ ಐಟಮ್ಸ್. ಅದು ಸ್ವಲ್ಪ ಕಾಸ್ಟ್ಲಿನೇ ಇದೆ, ಆದರೆ ಬ್ರ್ಯಾಂಡೆಡ್. ಬೆಲೆಗಳು ಕಾಸ್ಟ್ಲಿ ಇದೆ, ಬ್ರ್ಯಾಂಡೆಡ್. ಆದರೆ ಶ್ರೀಗಂಧದ ತವರು ಮನೆಯಿಂದ ಮೈಸೂರು ಸ್ಯಾಂಡಲ್ ಸೋಪ್. ಇದು ಕೈದಿಗಳು ಮಾಡಿರೋದು ಉತ್ಪನ್ನಗಳು. ಕೈದಿಗಳು ತಯಾರಿಸಿರೋದು ಪ್ಯೂರ್ ಕಾಟನ್ ಐಟಮ್ಸ್. ಇದೆಲ್ಲ ಪ್ಯೂರ್ ಕಾಟನ್ ಐಟಮ್ಸ್, ಕೈದಿಗಳು ತಯಾರಿಸಿರೋದಂಥ ಪದಾರ್ಥಗಳು. ಹಪ್ಪಳಗಳು, ಬಜ್ಜಿಗಳೆಲ್ಲ ಇದೆ ಇಲ್ಲಿ. ಎಕ್ಸಿಬಿಷನ್ ಸ್ಪೆಷಲ್ಲೇ ಹಪ್ಪಳ. ಅಷ್ಟು ದೊಡ್ಡ ಹಪ್ಪಳ ಇರುತ್ತೆ, ಅದೇ ಪ್ರಸಿದ್ಧಿ ಎಕ್ಸಿಬಿಷನ್ಗೆ. ಈ ಸಲ ಬೆಲೆ ಜಾಸ್ತಿ ಆಗಿದೆ. ಎಲ್ಲ 70-80 ರೂಪಾಯಿವರೆಗೂ ಬಂದಿದೆ ಒಂದು ಹಪ್ಪಳ. ಆದರೆ ಏನು ಮಾಡೋಕ್ಕಲ್ಲ, ಅಲ್ಲಿಗೆ ಹೋದಾಗ ಒಂದ್ಸಲಿ ತಿಂದ್ರೇ ಆ ಎಕ್ಸಿಬಿಷನ್ ಮಜಾ ಇರೋದು. ಎಕ್ಸಿಬಿಷನ್ದು ಮಜಾ.
ಒಂದೊಂದು ಊರಿಂದು ಅಲ್ಲಿನ ಫೇಮಸ್ ಆದಂಥ ಚಿತ್ರನ ಕೆತ್ತನೆ ಮಾಡಿರೋಂಥದ್ದು. ಮೈಸೂರು ಪ್ಯಾಲೇಸ್ ಇದೆ, ಮುಸ್ಕಿನ ಬಾವಿ, ಲಕ್ಕುಂಡಿ, ಅಲ್ಲಿನ ಫೇಮಸ್ ಏನೇನಿದೆ ಅದೆಲ್ಲ ಇಲ್ಲಿ ಇಟ್ಟಿರೋದು. ಸಚಿವ ವಾರ್ತಾ ಇಲಾಖೆ ಅಂತ ಇದು. ಗೇಮ್ಸ್ಗಳು ತುಂಬ ಇದ್ದಾವೆ, ಗೇಮ್ಸ್ಗೇನು ಕಡಿಮೆ ಇಲ್ಲ. ಈಗ ಗೇಮ್ಸ್ದು ಸ್ಟಾರ್ಟ್ ಆಗುತ್ತೆ, ತುಂಬ ವೆರೈಟಿ ಗೇಮ್ಸ್ ಇದೆ. ಎಲ್ಲರೂ ಆಡಿ ಖುಷಿ ಪಡ್ಬೋದು. ಫ್ಯಾಮಿಲಿ ಜೊತೆ ಹೋದರೆ ಒಳ್ಳೆ ಖುಷಿ ಆಗುತ್ತೆ. ನೋಡಿ, ಕಲರ್ ಲೈಟಿಂಗ್ಸ್ ಎಲ್ಲ ಕೊಟ್ಟಿದ್ದಾರೆ ಗೇಮ್ಸ್ಗೆ. ಒಂದು ಡಿಫ್ರೆಂಟ್ ಕಳೆ ಬಂದಿದೆ ಎಕ್ಸಿಬಿಷನ್ಗೆ. ನೋಡಿ, ಇದಂತೂ ಮೈ ಜುಮ್ ಅನ್ಸುತ್ತೆ. ಮೇನ್ ಜೋಬು ದಪ್ಪ ಇರಬೇಕು, ಪರ್ಸು ತುಂಬಿರಬೇಕು. ಆಗ ಮಾತ್ರ ಪ್ರತಿಯೊಂದು ಆಡಿ ಎಂಜಾಯ್ ಮಾಡ್ಬೋದು. ಇದು ನೋಡಿ, ಮೊಬೈಲ್ದಿದು ಮಗು ಡ್ಯಾನ್ಸ್ ಆಡ್ತಾ ಇದೆ, ಅದು ವಿಡಿಯೋ ತಗೊಳುತ್ತೆ. ಈ ಥರ ನಿಂತ್ಕೊಂಡು ಅವ್ರು ಏನು ಮಾಡ್ತಾರೋ ಅದು ವಿಡಿಯೋ ತಗೊಳುತ್ತೆ. ಡ್ಯಾನ್ಸ್ ಅಂದರೆ ಡ್ಯಾನ್ಸು ಆಡ್ಬೋದು, ಆಡ್ಬೇಕಾರೆ ಆಡ್ಬೋದು. ಇದು ಬಸವಣ್ಣವರ ಪ್ರತಿಮೆ. ಇದು ನೋಡಿ, ಹೊಸ್ದಾಗಿ ಬಂದಿರೋದು. ಇದಕ್ಕೆ ದುಡ್ಡಿರುತ್ತೆ, ಲಂಡನ್ ಕ್ಯಾಬ್ ಅಂತ. ಇಲ್ಲಿ ಒಳಗಡೆ ಕೂತ್ಕೊಂಡ್ರೆ ಎಕ್ಸಿಬಿಷನ್ ಒಂದು ರೌಂಡ್ ಓಡಿಸ್ತಾರೆ, ಎಲ್ಲ ಕಡೆಯೂ ಒಂದು ರೌಂಡ್ ಓಡಿಸ್ತಾರೆ. ಇಷ್ಟು ಅಂತ ಚಾರ್ಜ್ ಇರುತ್ತೆ ಅದಕ್ಕೆ. ಇದಕ್ಕೆಲ್ಲ ಲೈಟಿಂಗ್ ಇದೆ, ಆನ್ ಮಾಡಿಲ್ಲ, ಅದಕ್ಕೆ ಅಷ್ಟು ಚೆನ್ನಾಗಿ ಕಾಣ್ತಿಲ್ಲ. ಮರಗಳು ಮತ್ತು ಗಿಡಗಳು, ಜಿಂಕೆಗಳು, ಬರೀ ಕರಡಿಗೆ ಮಾತ್ರ ಲೈಟಿಂಗ್ ಹಚ್ಚಿದ್ದಾರೆ. ಇದಕ್ಕೆಲ್ಲ ಲೈಟಿಂಗ್ ಹಾಕಿದ್ರೆ ಇನ್ನೂ ಸೂಪರ್ ಆಗಿದೆ. ಇದು ನೋಡಿ, ಎಕ್ಸಿಬಿಷನಲ್ಲಿ ಪ್ಯಾಲೇಸ್ ಥರದ ಮರದ ಅರಮನೆ. ಇಲ್ಲಿ ಒಳಗಡೆ ಪಕ್ಷಿಗಳೆಲ್ಲ ಇರ್ತವೆ, ಹಾವುಗಳು ಆ ಥರ ಎಲ್ಲ ಇರ್ತವೆ. ಅದನ್ನು ಮೈ ಮೇಲೆ ಬಿಡ್ತಾರೆ.